ಈ ದಿನದ ಅಧ್ಯಯನಕ್ಕಾಗಿ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 25ನೇ ವಚನದಿಂದ 37ನೇ ವಚನದವರೆಗೂ ನಾವು ವಚನಗಳನ್ನು ಓದುವಾಗ ಒಳ್ಳೆ ಸಮಾರ್ಯದವನ ಸಾಮ್ಯದ ಕುರಿತು ಓದ್ತೇವೆ. ನಾವು ಜಾಗರೂಕತೆಯಿಂದ ಓದದಿದ್ದರೆ ಸಾಮ್ಯಗಳನ್ನ ಹೇಗೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ ಎಂಬುದಕ್ಕೆ ಈ ಸಾಮ್ಯವು ಒಂದು ಉತ್ತಮ ಉದಾಹರಣೆಯಾಗಿದೆ. ಯಾಕೆಂದರೆ ಅನೇಕ ಜನರು ಬೋಧನೆ ಮಾಡುವಾಗ ಈ ಸಾಮ್ಯದಿಂದ ಹೇಳುವುದೇನೆಂದರೆ, ನಾವು ಒಳ್ಳೆ ಸಮಾರ್ಯದವನಂತೆ ಬೇರೆಯವರಿಗೆ ಸಹಾಯ ಮಾಡಲು ಯೇಸು ಕ್ರಿಸ್ತನು ನಮ್ಮನ್ನ ಕರೀತಾ ಇದ್ದಾನೆ ಎಂಬುದಾಗಿ. ಆದರೆ ಈ ಸಾಮ್ಯವನ್ನ ನೀವು ಗಮನವಿಟ್ಟು ಓದುವುದಾದರೆ, ನಾವು ಒಳ್ಳೆ ಕೆಲಸ ಮಾಡುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ನಮ್ಮನ್ನ ಕರೀತಾ ಇಲ್ಲ, ಬದಲಾಗಿ ನಾವು ರಕ್ಷಣೆಯನ್ನು ಹೊಂದಿಕೊಳ್ಳಬೇಕಾದರೆ ಯೇಸು ಕ್ರಿಸ್ತನ ಬಳಿಯಲ್ಲಿ ಬರಬೇಕು ಎಂಬುದಾಗಿ ಆತನು ಕರೀತಾ ಇದ್ದಾನೆ. 25ನೇ ವಚನವನ್ನು ಓದುವಾಗ, ಒಬ್ಬ ಧರ್ಮೋಪದೇಶಕನು ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದು ನಿತ್ಯ ಜೀವವನ್ನು ಬಾಧ್ಯವಾಗಿ ಹೊಂದುವುದಕ್ಕೆ ಏನ್ ಮಾಡ್ಬೇಕೆಂಬುದಾಗಿ ಕೇಳ್ತಾ ಇದ್ದಾನೆ. ಆದ್ರೆ ಅದೇ ವಚನದಲ್ಲಿ ಗಮನಿಸುವಾಗ ಆತನು ಯೇಸು ಕ್ರಿಸ್ತನನ್ನ ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಬರ್ತಾ ಇದ್ದಾನೆ. ಈಗ ಯೇಸು ಕ್ರಿಸ್ತನು 26ನೇ ವಚನದಲ್ಲಿ ಆತನಿಗೆ ನೇರವಾಗಿ ಉತ್ತರವನ್ನ ಕೊಡದೆ, ಶಾಸ್ತ್ರದಲ್ಲಿ ಏನಂತ ಬರೆದಿದೆ ಹಾಗೆ ನೀನು ಹೇಗೆ ಓದ್ತೀಯ ಎಂಬುದಾಗಿ ಕೇಳ್ತಾ ಇದ್ದಾನೆ. ಯಾಕಂದರೆ ಆತನು ಧರ್ಮೋಪದೇಶಕನಾಗಿರುವುದರಿಂದ ಆತನಿಗೆ ಧರ್ಮಶಾಸ್ತ್ರದ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತಿತ್ತು. ಈಗ ಯೇಸು ಕ್ರಿಸ್ತನು ಕೇಳಿದಂತ ಪ್ರಶ್ನೆಗೆ 27ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಾನೆ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸಬೇಕು, ಹಾಗೆಯೇ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದಾಗಿ. ಅಂದ್ರೆ ಹಳೆ ಉಡಂಬಡಿಕೆ ಧರ್ಮಶಾಸ್ತ್ರವನ್ನ ಸಾರಾಂಶಗೊಳಿಸಿ ಆತನು ಸರಿಯಾಗಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಈಗ 28ನೇ ವಚನದಲ್ಲಿ ಯೇಸು ಕ್ರಿಸ್ತನು ಆತನಿಗೆ ಹೇಳ್ತಾನೆ, ನೀನು ಸರಿಯಾಗಿ ಉತ್ತರ ಕೊಟ್ಟಿದ್ದೀಯಾ, ಅದರಂತೆಯೇ ಮಾಡು. ಅಂದ್ರೆ ನೀನು ಉತ್ತರ ಗೊತ್ತಿದ್ರೆ ಹೋಗು, ಅದರಂತೆ ಮಾಡು. ಆತನು ಅಷ್ಟಕ್ಕೆ ಸುಮ್ಮನಾಗದೆ ಏನ್ ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ತನ್ನನ್ನು ತಾನು ನೀತಿವಂತನು ಎಂಬುದಾಗಿ ಯೇಸು ಕ್ರಿಸ್ತನ ಮುಂದೆ ತೋರಿಸಿಕೊಳ್ಳುವುದಕ್ಕೆ ನನ್ನ ನೆರೆಯವನು ಯಾರು ಎಂಬುದಾಗಿ ಕೇಳ್ತಾ ಇದ್ದಾನೆ. ಈಗ ಯೇಸು ಕ್ರಿಸ್ತನು ನನ್ನ ನೆರೆಯವನು ಯಾರು ಎಂಬ ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೋಸ್ಕರವಾಗಿ ಸಾಮ್ಯದ ಮುಖಾಂತರವಾಗಿ ಆತನ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾನೆ. ಆತನು ಹೀಗೆ ಹೇಳ್ತಾನೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಯೆರಿಕೋವಿಗೆ ಹೋಗುತ್ತಿದ್ದಾಗ ಕಳ್ಳರ ಕೈಗೆ ಸಿಕ್ಕಿ ಬೀಳ್ತಾನೆ. ಅವರು ಆತನ ಬಟ್ಟೆಗಳನ್ನ ತೆಗೆದು ಹಾಕ್ತಾರೆ, ಗಾಯಪಡಿಸ್ತಾರೆ, ಮತ್ತೆ ಅರೆಜೀವ ಮಾಡಿ ಬಿಟ್ಟು ಹೊರಟು ಹೋಗ್ತಾರೆ. ಆಗ ಅನಿರೀಕ್ಷಿತವಾಗಿ ಯಾಜಕನು ಆತನು ಮೊದಲು ಬರ್ತಾನೆ. ಆತನು ನೋಡಿ ಓರೆಯಾಗಿ ಹೋಗ್ತಾನೆ, ಸಹಾಯವನ್ನ ಮಾಡ್ತಿಲ್ಲ. ಅದೇ ರೀತಿಯಾಗಿ ಲೇವಿಯನು ಬರ್ತಾನೆ, ಆತನು ಅವನನ್ನು ನೋಡಿ ಓರೆಯಾಗಿ ಹೋಗ್ತಾನೆ. ಆದರೆ ಸಮಾರ್ಯದವನು ಬರ್ತಾನಲ್ಲಿ, ಅಲ್ಲಿ ಬಂದು ಆತನ ಏನ್ ಮಾಡ್ತಾನೆ, ಮೊದಲನೇದಾಗಿ ಕನಿಕರ ಪಡ್ತಾನೆ. ಎಣ್ಣೆಯನ್ನು, ದ್ರಾಕ್ಷರಸವನ್ನು ಆತನ ಗಾಯಗಳನ್ನ ಕಟ್ಟಿ ಸ್ವಂತ ವಾಹನದ ಮೇಲೆ ಕೂರಿಸ್ಕೊಳ್ತಾನೆ. ವಸತಿ ಗೃಹಕ್ಕೆ ಆತನ ತಂದು ಬಿಡ್ತಾನೆ, ಆರೈಕೆ ಮಾಡ್ತಾನೆ. ಮರು ದಿವಸ ಆತನು ಹೊರಟು ಹೋಗುವಾಗ ನಾಣ್ಯಗಳನ್ನ ವಸತಿ ಗೃಹದ ಯಜಮಾನನಿಗೆ ಕೊಡ್ತಾನೆ. ಇವನನ್ನು ಇನ್ನೂ ಆರೈಕೆ ಮಾಡು ಎಂಬುದಾಗಿ ಹೇಳ್ತಾನೆ. ನೀನು ಏನಾದರೂ ಹೆಚ್ಚು ವೆಚ್ಚ ಮಾಡಿದರೆ ಬಂದು ತಿರುಗಿ ಕೊಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಲೇವಿಯನು ಯಾಜಕನ ಕುರಿತು ಯೇಸು ಕ್ರಿಸ್ತನು ಹೇಳ್ತಿರುವಂತಹ ಉದ್ದೇಶವೇನೆಂದರೆ, ಇವರು ದೇವಾಲಯದಲ್ಲಿ ಕೆಲಸ ಮಾಡ್ತಿರುವವರಾಗಿರುವುದರಿಂದ ಕರುಣೆಯನ್ನ ಮತ್ತೊಬ್ಬರಿಗೆ ತೋರಿಸ್ತಾ ಇದ್ರು, ಮತ್ತೆ ದೇವರ ಕರುಣೆ ಏನೆಂಬುದಾಗಿ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಏನ್ ಮಾಡ್ತಾ ಇದ್ದಾರೆ, ಇವರಿಬ್ರೂ ಸಹ ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಗೊತ್ತಿದ್ರು ಸಹ ಅವರು ಕೈಗೊಂಡು ನಡೀತಾ ಇಲ್ಲ. ಆತನು ಬಿದ್ದಿರುವಾಗ ಅವರು ಹೊರಟು ಹೋಗುವುದನ್ನು ನೋಡ್ತೇವೆ. ಆದರೆ ಸಮಾರ್ಯದವನು ಅತಿ ಹೆಚ್ಚಾಗಿ ಸಹಾಯ ಮಾಡಿದನು. ಈಗ ಯೇಸು ಕ್ರಿಸ್ತನು ಸಾಮ್ಯವನ್ನ ಹೇಳಿದ ನಂತರ ಆತನಿಗೆ ಕೇಳ್ತಾನೆ, ಈ ಮೂವರಲ್ಲಿ ಯಾರು ಹೆಚ್ಚಾಗಿ ಕಳ್ಳರ ಕೈಗೆ ಸಿಕ್ಕಿ ಬಿದ್ದವನಿಗೆ ನೆರೆಯವನಾದನು ಎಂಬುದಾಗಿ ಕೇಳ್ತಾ ಇದ್ದಾನೆ. ಅದಕ್ಕೆ ಆತನು ಉತ್ತರ ಕೊಡ್ತಾನೆ, ಕರುಣೆ ತೋರಿಸಿದವನೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಗ ಯೇಸು ಕ್ರಿಸ್ತನು ಅವನಿಗೆ, ಹೋಗು, ನೀನು ಅದರಂತೆಯೇ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ವಿಷಯಗಳಿವೆ. ಮೊದಲನೇದಾಗಿ, ಯೇಸು ಕ್ರಿಸ್ತನು ದೇವರ ರಾಜ್ಯದ ಸತ್ಯವನ್ನು ಧರ್ಮೋಪದೇಶಕನಿಂದ ಮರೆಮಾಚುತ್ತಿದ್ದಾನೆ. ಯಾಕೆಂದರೆ ಆತನು ತಾನು
ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಕೈಗೊಂಡು ನಡೆದಿದ್ದೇನೆ ಮತ್ತು ನಾನು ನೀತಿವಂತನು ಎಂದು ತೋರ್ಪಡಿಸಲು ಯೇಸು ಕ್ರಿಸ್ತನ ಬಳಿಯಲ್ಲಿ ಬರ್ತಾ ಇದ್ದಾನೆ. ಎರಡನೇದಾಗಿ ಇಲ್ಲಿ ಗಮನಿಸಬೇಕಾದದ್ದೇನೆಂದರೆ 29ನೇ ವಚನದಲ್ಲಿ ಯಾರು ನನ್ನ ನೆರೆಯವನು ಎಂಬುದಾಗಿ ಕೇಳ್ತಾ ಇದ್ದಾನೆ. ಆದರೆ 36ನೇ ವಚನದಲ್ಲಿ ನೀವು ಓದುವಾಗ ಯಾರು ನೆರೆಯವನಾದನು ಎಂಬುದಾಗಿ ಯೇಸು ಕ್ರಿಸ್ತನು ಕೇಳ್ತಾ ಇದ್ದಾನೆ. ಅಂದರೆ ನೆರೆಯವರು ನಿನ್ನ ಬಳಿ ಬರುವ ತನಕ ನೀನು ಕಾಯಬೇಡ, ನೀನು ಹೋಗಿ ಬೇರೆಯವನಿಗೆ ನೆರೆಯವನಾಗು ಎಂಬುದಾಗಿ ಹೇಳ್ತಾ ಇದ್ದಾನೆ. ಮೂರನೇದಾಗಿ 28ನೇ ವಚನವನ್ನು ಓದುವಾಗ ಹೋಗು ಅದರಂತೆ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗೆಯೇ 37ನೇ ವಚನವನ್ನು ಓದುವಾಗ ಹೋಗು ನೀನು ಅದರಂತೆ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಿರುವುದೇನೆಂದರೆ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆ ಹಾಗೂ ನಿನ್ನ ನೆರೆಯವನ್ನು ನಿನ್ನಂತೆ ಪ್ರೀತಿಸು ಎಂಬುದಾಗಿ. ಹಾಗಾದ್ರೆ ಯಾರೂ ಸಹ ಕ್ರಿಸ್ತನಂತೆ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆದು ತನ್ನ ನೆರೆಯವನನ್ನು ತನ್ನಂತೆ ಪ್ರೀತಿಸಲು ಸಾಧ್ಯವೇ ಇಲ್ಲ. ಹಾಗಾದರೆ ಯೇಸು ಕ್ರಿಸ್ತನು ಇಲ್ಲಿ ಹೇಳುತ್ತಿರುವುದೇನೆಂದರೆ ಯಾರೂ ಸಹ ನನ್ನ ಹಾಗೆ ಸಂಪೂರ್ಣವಾಗಿ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆದು ಮತ್ತು ಒಳ್ಳೆ ಸಮಾರ್ಯದವನ ಹಾಗೆ ನೆರೆಯವನನ್ನು ಕರುಣಿಸಿ ಸಹಾಯ ಮಾಡಲು ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಲ್ಲಿಯ ಧರ್ಮೋಪದೇಶಕನು ಯೇಸು ಕ್ರಿಸ್ತನಿಗೆ ಹೇಳಬೇಕಾಗಿತ್ತು, ನನ್ನಿಂದ ಈ 2 ಕಾರ್ಯಗಳನ್ನು ನೆರವೇರಿಸಲು ಸಾಧ್ಯವೇ ಇಲ್ಲ ಎಂದು ಪಶ್ಚಾತ್ತಾಪಪಟ್ಟು ಆತನ ಬಳಿಯಲ್ಲಿ ಬರಬೇಕಾಗಿತ್ತು. ಆದರೆ ಆತನು ಯಾವುದೇ ಪ್ರತಿಕ್ರಿಯೆ ಕೊಡದೆ ಅಲ್ಲಿಂದ ಹೊರಟು ಹೋಗುವುದನ್ನು ನಾವು ನೋಡ್ತೇವೆ. ಆದುದರಿಂದ ಈ ಸಾಮ್ಯವು ಒಳ್ಳೆ ಸಮಾರ್ಯದವನ ಹಾಗೆ ನೆರೆಯವನಿಗೆ ಸಹಾಯ ಮಾಡಲು ಹೇಳುತ್ತಿಲ್ಲ, ಬದಲಾಗಿ ಯೇಸು ಕ್ರಿಸ್ತನೊಬ್ಬನೇ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆದು ನಮ್ಮನ್ನು ಪ್ರೀತಿಸಿ ಕರುಣಿಸಿ ನಮ್ಮ ಪಾಪಗಳಿಂದ ರಕ್ಷಿಸಲು ಸಾಧ್ಯ. ಆದುದರಿಂದ ಆತನೊಬ್ಬನೇ ಒಳ್ಳೆ ಸಮಾರ್ಯದವನಾಗಿದ್ದಾನೆ. ಆತನೊಬ್ಬನೇ ಪರಿಪೂರ್ಣವಾಗಿ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆದು ನಮ್ಮನ್ನ ಪಾಪಗಳಿಂದ ಬಿಡಿಸುವನಾಗಿದ್ದಾನೆ. ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ. ನಮ್ಮ ಕರ್ತನಾದ ದೇವರೇ, ಈ ದಿನದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ನೀನೊಬ್ಬನೇ ಒಳ್ಳೆ ಸಮಾರ್ಯದವನಾಗಿದ್ಯಾ. ಯಾಕೆಂದರೆ ಕರ್ತನೆ, ನೀನೊಬ್ಬನೇ ಅತಿ ಹೆಚ್ಚಾಗಿ ಜೀವನ ಪೂರ್ತಿಯಾಗಿ ಸಹಾಯ ಮಾಡಲು ಸಾಧ್ಯ. ನಾವು ಯಾರೂ ಸಹ ಬೇರೆಯವರಿಗೆ ಪರಿಪೂರ್ಣವಾಗಿ ನಮ್ಮ ಜೀವನದಲ್ಲಿ ನಿನ್ನ ಹಾಗೆ ಸಹಾಯ ಮಾಡಲು ಸಾಧ್ಯ ಇಲ್ಲ. ನಾವು ಯಾರೂ ಸಹ ಧರ್ಮಶಾಸ್ತ್ರವನ್ನು ಪರಿಪೂರ್ಣವಾಗಿ ಕೈಗೊಂಡು ನಡೆಯಲು ಸಾಧ್ಯವೇ ಇಲ್ಲ. ಆದುದರಿಂದ ನೀವು ನಮಗೆ ಸಹಾಯ ಮಾಡು. ನಿಮ್ಮ ಮೇಲೆ ಪೂರ್ಣ ವಿಶ್ವಾಸವನ್ನು ಇಟ್ಟು ಪಶ್ಚಾತ್ತಾಪಪಟ್ಟು ನಿಮ್ಮ ಬಳಿಯಲ್ಲಿ ಬಂದು ನಾವು ನಿತ್ಯ ಜೀವವನ್ನ ಬೇಡಿಕೊಳ್ಳೋದಕ್ಕೆ ತಂದೆಯೇ. ಈ ಪ್ರಾರ್ಥನೆಯನ್ನು ನಿನ್ನ ಸ್ಲೋಪಿಸ್ಕೊಡ್ತಾ ಇದ್ದೀನಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ, ಜೀವಳ ತಂದೆಯೇ, ಆಮೆನ್.